ದ್ವಾರಕೀಶ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸೂಪರ್ ಸಿನಿಮಾಗಳನ್ನು ನೀಡಿದ ಹಾಗೂ ಎಲ್ಲರನ್ನೂ ನಗಿಸುತ್ತ ತಮ್ಮ ಆ್ಯಕ್ಟಿಂಗ್ನ ಟ್ಯಾಲೆಂಟ್ನ ಜೊತೆಗೆ ಬೆಳೆದ ನಟ. ಎಂಥ ಸಿನಿಮಾ ಹಾಗೂ ಎಂಥ ಹೀರೋ ಆದರೂ ಕೂಡ ಅದರಲ್ಲಿ ಕಾಮಿಡಿ ಅಂತ ತುಂಬೋದಾದರೆ ಅದು ದ್ವಾರಕೀಶ್ ಅವರಾಗಿದ್ದರು. ಅಷ್ಟೇ ಅಲ್ಲದೆ ಅವರ ಜೊತೆ ಪ್ರೀತಿ ವಿಶ್ವಾಸ ಬೆಳೆಸಿಕೊಂಡು ಹೋದಂತಹ ನಟ. ಬಟ್ ಇವಾಗ ಅವರಿಲ್ಲ. ಅವರ ಫ್ಯಾಮಿಲಿಯಲ್ಲಿ ಬರ್ತಿರೋಂಥ ಅಪವಾದಗಳು ಏನು ಗೊತ್ತಾ? ಇದಕ್ಕೆ ಕಾರಣ ಯಾರು, ಯಾರಿಗೆ ಏನು ಮೋಸ ಮಾಡಿದ್ರು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ದ್ವಾರಕೀಶ್ ಅವರ ಹಳೆ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತೇ ಇರುತ್ತೆ ಪ್ರತಿ ಸಿನಿಮಾದಲ್ಲಿ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಿತ್ತು ಅಂತ, ಹಾಗೂ ಎಲ್ಲರ ಫೇವರೇಟ್ ನಟ ಅಂತ ಹೇಳಬಹುದು. ಅದರ ಜೊತೆಗೆ ನಿಜ ಜೀವನದಲ್ಲೂ ಕೂಡ ಜನರ ನಂಬಿಕೆ ಹಾಗೂ ಪ್ರೀತಿನ ಬೆಳೆಸಿಕೊಂಡು ಹೋದಂತಹ ನಟ. ಕನ್ನಡ ಚಿತ್ರರಂಗದ ದಿಗ್ಗಜ ಅಂತ ಕರೆಯಲಾಗುವ ದ್ವಾರಕೀಶ್ ಅವರ ಸೊಸೆ ವಂಚನೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ದ್ವಾರಕೀಶ್ ಅವರು ಈಗಂತೂ ಇಲ್ಲ, ಅವರ ಫ್ಯಾಮಿಲಿ ಏನ್ ಮಾಡಿದ್ರು ಕೂಡ ಅದು ಹೆಂಡತಿ, ಮಗ, ಸೊಸೆ ಅಂತಲೇ ಬರೋದು. ಈಗ ಬಂದಿರುವ ಸುದ್ದಿ ದ್ವಾರಕೀಶ್ ಅವರ ಸೊಸೆಯದ್ದು. ದ್ವಾರಕೀಶ್ ಅವರ ಸೊಸೆ ವಿರುದ್ಧ ಹಲವು ಮಂದಿ ವಂಚನೆ ಪ್ರಕರಣವನ್ನ ದಾಖಲಿಸಿದ್ದಾರೆ. ಅಷ್ಟಕ್ಕೂ ಕೇಸ್ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಅವರ ಸೊಸೆಯ ಬಗ್ಗೆ ಹೇಳ್ಬೇಕಂದ್ರೆ, ದ್ವಾರಕೀಶ್ ಅವರ ಸೊಸೆ ಅಂದ್ರೆ ಹೇಗೆ, ಅವರ ಎರಡನೇ ಪತ್ನಿ ಶೈಲಜಾ ಕುಮಾರಿ ಅವರ ಮಗ ಸಮರ್ಥ್ ಅಂತ ಇದ್ದಾರೆ. ಸೊ ಅವರ ಪತ್ನಿಯೇ ವರ್ಷಾ ರಾಯ್, ಇವರೇ ಈ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಹಲವು ಮಂದಿ ವರ್ಷಾ ರಾಯ್ ಅವರೊಂದಿಗೆ ಹಣಕಾಸಿನ ವ್ಯವಹಾರವನ್ನು ನಡೆಸಿದ್ದರು. ಅವರಿಗೆ ಹಣವನ್ನು ನೀಡದೆ ವಂಚನೆ ಮಾಡಿದ್ದಾರೆ. ಹಣ ಕೇಳಲು ಹೋದವರಿಗೆಲ್ಲ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ ಬಂದಿದ್ದು, ಸುವರ್ಣ ನ್ಯೂಸ್ ವರದಿಯ ಪ್ರಕಾರ ದ್ವಾರಕೀಶ್ ಸೊಸೆ ವರ್ಷಾ ರಾಯ್ ಹಣಕಾಸಿನ ವ್ಯವಹಾರ ನಡೆಸುತ್ತಿದ್ದರು. ಒಬ್ಬ ವ್ಯಕ್ತಿ ವರ್ಷಾ ರಾಯ್ ಅವರಿಗೆ ಸುಮಾರು 6 ಲಕ್ಷ ರೂಪಾಯಿ ದುಡ್ಡನ್ನ ನೀಡಿದ್ದರು. ಅದನ್ನ ಕೇಳೋದಕ್ಕೆ ಅಂತ ಹೋದಾಗ ಅವರ ಮೇಲೆ ಬೀದಿಯಲ್ಲೇ ಪೊರಕೆಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ಇವರಿಬ್ಬರ ಕಿತ್ತಾಟದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ದ್ವಾರಕೀಶ್ ಅವರ ಸೊಸೆ ಮೇಲೆ ಇಂತಹ ಆರೋಪ ಬಂದಿರೋದು ಇದೇ ಮೊದಲೇನಲ್ಲ. ಕಳೆದ ಕೆಲವು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಇವರ ಮೇಲೆ ಇತ್ತು. ವರ್ಷಾ ರಾಯ್ ಚೀಟಿ ವ್ಯವಹಾರವನ್ನು ನಡೆಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಚೀಟಿಗೆ ಹಾಕುವುದಾಗಿ ನಂಬಿಸಿ ಹಣ ಪಡೆದು ಮೋಸ ಮಾಡಿರುವ ಆರೋಪ ಕೂಡ ಇವರ ಮೇಲಿದೆ. ಈಗಾಗಲೇ ವರದಿಯಾಗಿರುವಂತೆ ಸುಮಾರು 110 ಗ್ರಾಂ ಚಿನ್ನದ ಆಭರಣವನ್ನು ತೆಗೆದುಕೊಂಡು ಸಂಬಂಧಪಟ್ಟವರಿಗೆ ವಾಪಸ್ ಕೊಡದೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ಸುಮಾರು 10ಕ್ಕೂ ಅಧಿಕ ಮಂದಿಯಿಂದ ದ್ವಾರಕೀಶ್ ಅವರ ಸೊಸೆ ಹಣ ಹಾಗೂ ಚಿನ್ನವನ್ನು ಪಡೆದು ರಿಟರ್ನ್ ಮಾಡದೆ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದ್ದು, ಹೇಳೋಕೆ ಅಂತ ಹೋದವ್ರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಎಂಬ ಆರೋಪ ಹೊರಿಸಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ವರ್ಷಾ ರಾಯ್ ಅವರ ಮೇಲೆ ಬೆದರಿಕೆ ಆರೋಪ ಕೂಡ ಇದೆ. ತಾವು ಕಟ್ಟಿರುವ ಹಣ ಕೇಳೋದಕ್ಕೆ ಅಂತ ಹೋದೋರ್ ಮೇಲೆ ರೌಡಿಸಂ ತೋರಿಸುತ್ತಾರೆ, ಅಲ್ಲದೆ ಪೊಲೀಸರಿಗೆ ಸುಳ್ಳು ಕಂಪ್ಲೇಂಟ್ ಕೊಡುವುದಾಗಿ ಬೆದರಿಕೆ ಹಾಕುತ್ತಾರೆ ಎಂದು ಹೇಳಿ ಮೋಸಕ್ಕೆ ಒಳಗಾದವರು ಆರೋಪ ಮಾಡಿದ್ದಾರೆ. ವರ್ಷಾ ರಾಯ್ ಮೇಲೆ RRR ನಗರ ಹಾಗೂ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ 10ಕ್ಕೂ ಅಧಿಕ ಪ್ರಕರಣ ದಾಖಲಾಗಿದೆ ಎಂದು ವರದಿಯಾಗಿತ್ತು. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ದಿಗ್ಗಜ ದ್ವಾರಕೀಶ್ ಸೊಸೆ ಇಂತಹ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರ ಹೆಸರನ್ನ ಬೀದಿಗೆ ತಂದಂತಾಗಿದೆ. ದ್ವಾರಕೀಶ್ ಅಗಲಿದ ಬಳಿಕವೂ ಅವರ ಹೆಸರು ಇಂತಹ ಕೇಸ್ನಲ್ಲಿ ಅನಾವಶ್ಯಕವಾಗಿ ಕಳಂಕು ಹಾಕಿಕೊಳ್ಳುತ್ತಿದ್ದು ಅವರ ಹೆಸರಿಗೆ ಕಳಂಕ ತಂದಂತಾಗಿದೆ. ಹೀಗಾಗಿ ವರ್ಷಾ ರಾಯ್ ವಿರುದ್ಧ ದ್ವಾರಕೀಶ್ ಅಭಿಮಾನಿಗಳು ಸೇರಿದಂತೆ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ವೀಕ್ಷಕರೇ, ದ್ವಾರಕೀಶ್ ಅವರ ಸಿನಿಮಾ ನೀವು ನೋಡಿರ್ತೀರಾ. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕರಲ್ಲಿ ಒಬ್ಬರು. ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಕನ್ನಡ ಚಿತ್ರರಂಗದ ಕುಳ್ಳ ನಾಯಕ ಎಂದು ಕರೆಯುತ್ತಿದ್ದರು. ಅವರ ಮೂಲ ಹೆಸರು ಬಂಗಾರದ ದ್ವಾರಕನಾಥ. ಚಿಕ್ಕ ಮೈಕಟ್ಟಿದ್ದರೂ ದೊಡ್ಡ ಪ್ರತಿಭೆಯಿಂದ ಅವರು ಕನ್ನಡ ಸಿನಿಮಾದಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿದರು. ಕಾಮಿಡಿ ಪಾತ್ರಗಳು, ವಿಶೇಷ ಶೈಲಿಯ ಅಭಿನಯ ಮತ್ತು ವಿಭಿನ್ನ ಪಾತ್ರಗಳಿಂದ ಪ್ರೇಕ್ಷಕರ ಮನಸ್ಸನ್ನ ಗೆದ್ದರು. ನಂತರ ದ್ವಾರಕೀಶ್ ಚಲನಚಿತ್ರ ಸಂಸ್ಥೆ ಮೂಲಕ ಹಲವಾರು ಸಕ್ಸಸ್ಫುಲ್ ಸಿನಿಮಾಗಳನ್ನ ನಿರ್ಮಿಸಿದ್ರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ್ವಾರಕೀಶ್ ಅವರು ನಗು, ಪ್ರತಿಮೆ ಹಾಗೂ ಸಾಹಸದಿಂದ ಕನ್ನಡ ಸಿನಿಮಾದಲ್ಲಿ ಸದಾ ನೆನಪಿನಲ್ಲಿ ಉಳಿಯುವ ವ್ಯಕ್ತಿ. ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಮತ್ತು ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರ ಇಷ್ಟೆಲ್ಲ ಸಿನಿಮಾಗಳಲ್ಲಿ ತಮಗೆ ಹೆಚ್ಚು ಇಷ್ಟವಾದ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.